ಎಸ್ ಇವತ್ತು ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಮಿರಕಲ್ ತಾಂಡಾದ ರೈತರು ಅರಣ್ಯ ಇಲಾಖೆ ಒತ್ತುವರಿ ಕ್ರಮಕ್ಕೆ ಕಂಗಾಲಾಗಿದ್ದಾರೆ. 1977ರಲ್ಲಿ ಚಿಲುಕನಾಳ ಜಲಾಶಯದಲ್ಲಿ ವಾಸವಾಗಿದ್ದಂತಹ ಜನರನ್ನ ಸರ್ಕಾರ ಮಿರಕಲ್ ಗ್ರಾಮದ ತಾಂಡಾದಲ್ಲಿ ವಾಸಿಸುವಂತೆ ಆದೇಶವನ್ನು ನೀಡುತ್ತೆ. ಆದೇಶದ ಪ್ರಕಾರ ಇವರ ಹತ್ರ ಸಿ ಫಾರ್ಮ್ ನೀಡಿ ವಾಸಿಸಲು ಮನೆ ಮತ್ತು ಜೀವನೋಪಾಯಕ್ಕಾಗಿ ಕೃಷಿ ಮಾಡಲು ಒಬ್ಬ ರೈತನಿಗೆ 2 ಎಕರೆ ಜಮೀನನ್ನು ಕೊಡುತ್ತೆ. 1977ರಿಂದ ಇಲ್ಲಿಯವರೆಗೆ ರೈತರು ಇದೇ ಜಮೀನನ್ನು ನಂಬಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಆದರೆ ಇದೀಗ ಅರಣ್ಯ ಅಧಿಕಾರಿಗಳು ಈ 60 ಎಕರೆ ಕೃಷಿ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಇದರಿಂದ ಅಲ್ಲಿರುವಂತಹ ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಇವತ್ತು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾವು ಕಳೆದ ಒಂದು 50-60 ವರ್ಷಗಳಿಂದ ಇಲ್ಲೇ ಇದ್ದೀವಿ, ಆದರೆ ಈಗ ಏಕಾಏಕಿ ನಮ್ಮನ್ನ ಈ ಜಾಗ ಬಿಟ್ಟು ಹೋಗಿ ಅಂದಾಗ ಹೆಂಗೆ? ಅಧಿಕಾರಿಗಳ ಕಾಲಿ ಕೂಡ ಬಿದ್ದಿದ್ದಾರೆ. ಕೆಲವೊಂದು ರೈತರು ಅವರನ್ನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಇನ್ನು ಆ ದೃಶ್ಯದಲ್ಲಿ ತಾವು ನೋಡ್ಬೋದು, ಕೆಲವೊಂದು ವಿಕಲಚೇತನರು ಕೂಡ ನನಗೆ ಬೇರೆ ಕೆಲಸ ಬರಲ್ಲ ಸರ್, ನಾನು ಇದನ್ನೇ ನಂಬಿಕೊಂಡಿದ್ದೀನಿ, ನಾನು ಏನು ಮಾಡಲಿ, ನಾನು ಓದಿಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೋತಾ ಇದ್ದಾರೆ. ನಮ್ಮ ಬಳಿ ಸಿ ಫಾರ್ಮ್ ಬಿಟ್ಟರೆ ಯಾವುದೇ ರೀತಿಯ ದಾಖಲೆಗಳು ಇಲ್ಲ. ನಮ್ಮ ಜಮೀನು ನಮಗೆ ಸಿಗದಿದ್ರೆ ನಾವು ಏನು ಮಾಡೋದು? ಜೀವನವನ್ನು ಹೇಗೆ ಸಾಧಿಸೋದು? ನಮಗೆ ರೈತರಾಗಿರುವಂಥ ನಮಗೆ ಭೂಮಿನೇ ಇಲ್ಲ ಅಂದರೆ ನಾವು ಕೃಷಿ ಚಟುವಟಿಕೆಗಳು ಎಲ್ಲಿ ಮಾಡೋದು? ನಮಗೆ ನ್ಯಾಯ ಸಿಗದಿದ್ರೆ ತಹಶೀಲ್ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಅಲ್ಲಿರುವಂತಹ ತಾಂಡಾದ ಜನರು ತಮ್ಮ ಅಳಲನ್ನ ಮಾಧ್ಯಮದವರ ಮುಂದೆ ತೋಡ್ಕೊಂಡಿದ್ದಾರೆ. ಕೆಲವರು ವಿಕಲಚೇತನರಿದ್ದಾರೆ, ಕೆಲವರು ಇನ್ನೂ ಕೂಡ ಅವ್ರಿಗೆ ಓದಲಿಕ್ಕೆ ಬರೀಲಿಕ್ಕೂ ಕೂಡ ಬರಲ್ಲ. ಅಂಥವರು ಭೂಮಿಯನ್ನು ಕಳ್ಕೊಂಡ ಮೇಲೆ ಎಲ್ಲಿಗೆ ಹೋಗಬೇಕು? ಅವರ ಪರಿಸ್ಥಿತಿ ಏನು? ಸಾಕಷ್ಟು ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿರುವಂತಹ ಜನರು ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡೋಣ. ನಮಗ ನಾವು ಧನುರ್ಕ ಮುಸ್ಲಿಂ ಡ್ಯಾಮಿನ ಒಳಗೆ ಅಲ್ಲಿ ನಮ್ಮ ತಾಂಡ ಐತ್ರಿ. ಅಲ್ಲಿಂದ ತಂದು ಇಲ್ಲಿ ಗೌರ್ಮೆಂಟ್ ನಮಗೆ ಅಲ್ಲಿ ಕೆರೆ ಅದ, ಇಲ್ಲಿ ತಂದು ಇಲ್ಲಿ ಕುಡಿಸ್ಯಾರ. ನಮಗೆ ಮನಿನೂ ಕೊಟ್ಟಾರ ಗೌರ್ಮೆಂಟ್ ಹೇಳಿ, ನಮಗೆ 2 ಎಕರೆ ಭೂಮಿ ಕೊಟ್ಟಾರ. ಆಗಿನ ಹಿಡಿದು ನಾವು ಮಾಡ್ಕೋತಾ ಉಣ್ಕೋತಾ ಇದ್ರ ಮೇಲೆ ಇದಕ್ಕೆ ಶಿವಾಯ ನಾವು ಬೇರೆ ಭೂಮಿನೂ ಇಲ್ಲ. ಮತ್ತು ಅದು ಬಂದಿದ್ದೇವೆ ನಾವು 1975 ಅಲ್ಲಿ ಬಂದಿದ್ದೇವ್ರಿ ಸರ್. ನಾವು ಇಲ್ಲಿ ಪಂಚಾಯತ್ದಾಗ ಬಂದು ಇಲ್ಲಿ ಮನೆ ಕಟ್ಕೊಂಡು ಮತ್ತು 2 ಎಕರೆ ಆಡಿ ನಮಗೆ ಎಲ್ಲರಿಗೆ ಕೊಟ್ಟಾರ. ಶಿಫಾರಮ್ ಅಂತ ಕೊಟ್ಟಾರ. ಅದರ ಪ್ರಕಾರ ನಾವು ಮಾಡ್ಕೋತಾ ಇದ್ದೇವೆ ರೀ, ಉಣ್ಕೋತಾ ಇದ್ದೆವು. ಈಗ ಫಾರಡ್ದವ್ರು ಬಂದ ಕಾಸಿ ಎಲ್ಲ ನಮಗೆ ಇದು ತೊಗರಿಯಾಗ ಎಲ್ಲ ಆರಿ ಹುಳ್ಳತ್ತಾರ ಸರ್. ಅದು ದಯವಿಟ್ಟು ಸ್ವಲ್ಪ ನಮ್ಗೆ ಕರ್ನಾಟಕ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೇವೆ, ನಮಗೆ ಕಡೆ ದಯ ಮಾಡಿರಿ ಗೌರಿ ಕಡೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ ಸರ್. ಎಸ್, ನೋಡಿದ್ರಲ್ಲ ಪಾಪ ಆ ರೈತರು ಒಬ್ಬೊಬ್ರು ಅಧಿಕಾರಿಗಳ ಕಾಲಿಗೆ ಬೀಳ್ತಾ ಇದ್ದಾರೆ. ಸರ್, ನಮ್ಮ ಜಮೀನನ್ನ ತಗೋಬೇಡಿ, ನಮಗೆ ಸರ್ಕಾರದವರೇ ಕೊಟ್ಟಿದ್ದೀರಾ, ಸರ್ಕಾರದವರೇ ಯಾಕೆ ವಾಪಸ್ ತಗೋತಾ ಇದ್ದೀರಿ? ಇವತ್ತು ನೀವು ಈ ರೀತಿ ಜಮೀನನ್ನ ಕೊಟ್ಟು ಮತ್ತೆ ವಾಪಸ್ ತಗೊಂಡ್ರೆ ನಮ್ಮ ಬಾಳು ಬೀದಿಗೆ ಬರುತ್ತೆ. ಪಾಪ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಹೆಣ್ಮಕ್ಳು, ಮಕ್ಕಳು, ವಿಕಲಚೇತನರು, ಮುದುಕರು, ವಯಸ್ಸಾದವರು ಎಲ್ಲರೂ ಕೂಡ. ಇಬ್ಬರ ವಿಷಯ ಅಂದರೆ ಇನ್ನು ಲೈಟಾಗಿ ತಗೋಬಹುದಿತ್ತು. ಇಡೀ ತಾಂಡಾದ ಜನರೇ ಒಂದು 60 ಎಕರೆ ಭೂಮಿಯನ್ನು ಕಳ್ಕೊತಾ ಇದ್ದಾರೆ. ಆದರೆ ಅರಣ್ಯ ಇಲಾಖೆಯ ಸಚಿವರೇ ಬೀದರ್ ಜಿಲ್ಲೆಯವರು ಒಂದಿಷ್ಟು ಗಮನ ಹರಿಸಬಹುದಿತ್ತು. ಏನು ನೈಜ ಸಮಸ್ಯೆ ಏನು? ನಿಜವಾಗಿಯೂ ರೈತರಿಗೆ ಸರ್ಕಾರ ಭೂಮಿ ಕೊಟ್ಟರೆ ಯಾಕೆ ವಾಪಸ್ ಪಡಿತಾ ಇದೆ ಅನ್ನೋದನ್ನ ಸಚಿವರು ಸ್ಪಷ್ಟಪಡಿಸಬೇಕು. ಮೊದಲು ಆ ಜಲಾಶಯ ಕಟ್ಟುವಂತಹ ಸಂದರ್ಭದಲ್ಲಿ ಸರ್ಕಾರವೇ ಇಲ್ಲಿ ಕಳಿಸಿದೆ ಅಂತ ಆ ಗ್ರಾಮದ ರೈತರು ಆರೋಪವನ್ನ ಮಾಡ್ತಿದ್ದಾರೆ. ಉಸ್ತುವಾರಿ ಸಚಿವರು ಮತ್ತು ಅರಣ್ಯ ಸಚಿವರು ಜಿಲ್ಲೆಯವರೇ ಆಗಿದ್ದಾರೆ. ಒಂದ್ಸಲ ರೈತರ ಬಗ್ಗೆ ಕಳಕಳಿಯಿಂದಾದ್ರೂ ಆ ರೈತರಿಗೆ ಕೇಳಬೇಕಿತ್ತು, ನಮ್ಮ ಸರ್ಕಾರದವ್ರು ಕೊಟ್ಟಿದ್ದಾರಾ ಇಲ್ವಾ ಅಂತ ಒಂದ್ಸಲ ಕನ್ಫರ್ಮ್ ಮಾಡಬೇಕಿತ್ತು. ಮಾಡಿ ಆಮೇಲೆ ನೀವು ಖಾಲಿ ಮಾಡಿಯಪ್ಪ ಈ ಜಾಗವಂತ ಹೇಳ್ಬೋದಿತ್ತು. ಆದರೆ ತೊಗರಿ ಅದೆಲ್ಲ ಬೆಳೆದಿದ್ದಾರೆ. ಪಾಪ ಸರಿಯಾಗಿ ಮಳೆನೇ ಇಲ್ಲ. ಮಳೆ ಇದ್ರೆ ಒಂದ್ಸಲ ಮಳೆ ಬರುತ್ತೆ, ಒಂದ್ಸಲ ಮಳೆ ಬರಲ್ಲ. ಅಂತ ಸಂಕಷ್ಟದಲ್ಲಿ ಬೀದರ್ ಜಿಲ್ಲೆಯ ರೈತರಿದ್ದಾರೆ. ಅಂಥದ್ರಲ್ಲಿ ಬೆಳೆದಂಥ ಹೊಲದಲ್ಲಿಯೇ ನೋಡಿ, ನನ್ನ ಪಕ್ಕದ ದೃಶ್ಯದಲ್ಲಿ ಕಾಣಿಸುತ್ತೆ, ಅರಣ್ಯ ಇಲಾಖೆಯವರು ಹಿಂಗೆ ಟ್ರ್ಯಾಕ್ಟರೋ JCB ಏನೋ ಬಳಸ್ಕೊಂಡು ಅಲ್ಲೆಲ್ಲ ಸಣ್ಣ ಸಣ್ಣ ಗುಂಡಿಗಳನ್ನ ಮಾಡಿದ್ದಾರೆ. ಹಿಂಗಾದ್ರೆ ಅನ್ನದಾತನ ಪರಿಸ್ಥಿತಿ ಹೆಂಗೆ ಅಂತ ಉಸ್ತುವಾರಿ ಸಚಿವರು ಬೀದರ್ನವರು ರೈತರ ಬಗ್ಗೆ ಇಷ್ಟು ಕಾಳಜಿ ಇಲ್ಲ ಅಂದ್ರೆ ಹೆಂಗೆ? ಶಾಸಕ ಶರಣು ಸಲ್ಗಾರ್ ಏನ್ ಮಾಡ್ತಾ ಇದ್ದೀರಾ? ಹುಲ್ಸೂರು ತಾಲೂಕು ರೀ, ನಿಮ್ಮ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಬರುತ್ತೆ. ಏನ್ ಮಾಡ್ತಾ ಇದ್ದೀರಾ? ಕನಿಷ್ಠ ಆ ತಾಂಡದ ಜನರ ನೋವು ಕೂಡ ನಿಮಗೆ ಕೇಳಿಸ್ಲಿಕ್ಕೆ ಟೈಮ್ ಇಲ್ವಾ? ಆ ತಾಂಡದ ಜನರ ನೈಜ ಸಮಸ್ಯೆ ಏನು? ಸಡನ್ ಅಂತ ಸರ್ಕಾರ ಅವರ ಜಮೀನನ್ನ ಅವರಿಂದ ತೆಗೆದುಕೊಂಡ್ರೆ ಅವ್ರು ಬದುಕೋದಾದ್ರೆ ಹೆಂಗೆ? 60 ಎಕರೆ ಜಮೀನು
ಸರ್ಕಾರದವ್ರದ್ದು ಇದ್ರೆ ತಗೊಳ್ಳಿ, ಅದರಲ್ಲಿ ಬೇರೆ ವಿಷಯನೇ ಅಲ್ಲ. ಆದರೆ ನೋಟಿಸ್ ಕೊಡಬೇಕಿತ್ತು, ಅದಕ್ಕೆ ಆ ರೈತರಿಗೆ ಹೇಳಬೇಕಿತ್ತು. ಅವರ ಬೆಳೆದಂಥ ಬೆಳೆಗಳು ಎಲ್ಲವೂ ಕಟಾವು ಆದಮೇಲೆ ಒಂದ್ಸಲ ಮಾತುಕತೆ ನಡೆಸಿ ಒಂದು ರೀತಿ ಕಾನೂನಾತ್ಮಕ ಕ್ರಮವಾಗಿ ಮಾಡಬೇಕಿತ್ತು. ಅಂದರೆ ಹೊಲದಲ್ಲಿ ಬೆಳೆ ಇದೆ, ಆದರೂ ಅರಣ್ಯ ಇಲಾಖೆಯವರು ಒತ್ತುವರಿ ಮಾಡ್ಕೊತಾರೆ ಅಂದರೆ ಆಶ್ಚರ್ಯ. ಯಾಕಂದರೆ ರೈತರಿಗೆ ಬದುಕಲಿಕ್ಕಂತ ಕೊಟ್ಟಿದ್ದಾರೆ ಅಂತ ಅಲ್ಲಿರುವಂಥ ರೈತರು ಆರೋಪವನ್ನು ಮಾಡ್ತಿದ್ದಾರೆ, ಮಾಧ್ಯಮದವ್ರ ಮುಂದೆ ಹೇಳ್ತಿದ್ದಾರೆ, ಸರ್ ನಮಗೆ ಸರ್ಕಾರನೇ ಕೊಟ್ಟಿದೆ ಅಂತ. ಹಾಗಿದ್ರೆ ಸರ್ಕಾರ ಕೊಟ್ಟಿದ ಮೇಲೆ ಮತ್ತೆ ಯಾಕೆ ವಾಪಸ್ ಕೇಳ್ತಾ ಇದೆ? ಜಲಾಶಯದ ಆ ಒಂದು ಪ್ರದೇಶದಲ್ಲಿ ಈ ಗ್ರಾಮದ ಜನರಿದ್ರು, ಆದರೆ ಆ ಜಲಾಶಯ ಕಟ್ಟುವಂಥ ಸಂದರ್ಭದಲ್ಲಿ ಇಲ್ಲಿ ಕಳಿಸ್ಕೊಡ್ತಾರೆ, ಇಲ್ಲಿ ಸೆಟ್ಲ್ ಆಗ್ತಾರೆ, ಮತ್ತೆ ಫಾರಂ ನಂಬರ್ ಸಿ ಅಲ್ಲಿ ಅವರಿಗೆ ಪಾಣಿ ಕೂಡ ಬರುತ್ತೆ, ವಾಸಿಸಲಿಕ್ಕೆ ಮನೆ ಕೂಡ ಕೊಡ್ತಾರೆ. ಹಾಗಾಗಿ ಇವತ್ತು ಆ ಒಂದು ರೈತರು ಸಂಕಷ್ಟದಲ್ಲಿದ್ದಾರೆ. ಉಸ್ತುವಾರಿ ಸಚಿವರು ಮತ್ತು ರಾಜ್ಯದ ಅರಣ್ಯ ಖಾತೆ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಅವರು ಒಂದು ಸಲ ಈ ಸುದ್ದಿ ನೋಡಿದ ಮೇಲಾದರೂ ಆ ರೈತರ ಬಗ್ಗೆ ಕಳಕಳಿಯಿಂದ ಈ ಒಂದು ಸುದ್ದಿಯನ್ನು ನೋಡಿ ಆ ರೈತರಿಗೆ ಏನು ಮಾತುಕತೆ ನಡೆಸ್ತಾರ, ಅಧಿಕಾರಿಗಳಿಗೆ ಏನಾದ್ರು ಮಾಹಿತಿ ಕೊಡ್ತಾರ ಅನ್ನೋದು ಕಾದು ನೋಡಬೇಕು. ಆದರೆ ಆ ಕ್ಷೇತ್ರದ ಶಾಸಕರು ಮಾತ್ರ ಏನು ಮಾಡ್ತಾ ಇದ್ದಾರೋ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ. ಕ್ಷೇತ್ರದ ಶಾಸಕರಿಗೆ ಕನಿಷ್ಠ ಆ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋ ಒಂದು ಅರಿವು ಕೂಡ ಇದೆಯೋ ಇಲ್ವೋ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೋಡ್ಬೇಕು ಏನಾಗುತ್ತೆ ಮುಂದಿನ ದಿನದಲ್ಲಿ ಅನ್ನೋದು.